ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಇವತ್ತಿನ ಬಿಗ್ ಬಾಸ್ ಬಿಗ್ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ. ವೀಕ್ಷಕರೇ, ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅವರ ಜೋಡಿ ಚೆನ್ನಾಗಿದೆ ಅಂತ ಸಾಕಷ್ಟು ಜನ ಮಾತನಾಡಿಕೊಳ್ತಾ ಇರೋದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ಸಂಗತಿ. ಆದರೆ ನಿನ್ನೆಯ ಎಪಿಸೋಡ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಡೆಯಿತು. ಅದೇನಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವಂತೂ ಖಂಡಿತವಾಗ್ಲೂ ಕೂಡ ಅಚ್ಚರಿ ಪಡ್ತೀರಿ. ಹೌದು, ಏನು ಗೊತ್ತಾ, ಮೋಕ್ಷಿತಾ ನಡುವೆ ಒಂದು ಅಚ್ಚರಿಯ ಸಂಗತಿ ಕೂಡ ನಡೆದು ಹೋಯ್ತು. ನಂಗೊತ್ತು ನಿಮಗೆ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಅಂತ. ನಿಮ್ಮ ಕ್ಯೂರಿಯಾಸಿಟಿಯನ್ನ ಇನ್ನಷ್ಟು ಹೆಚ್ಚಿಸಲು ನಿಮಗೆ ಈ ವಿಡಿಯೋದಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಮೂಲಕ ಒಂದು ಸಣ್ಣ ಘಟನೆಯ ಬಗ್ಗೆ ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಕಳೆದ ಎಪಿಸೋಡ್ನಲ್ಲಿ ರಜತ್ ಹಾಗೂ ತ್ರಿವಿಕ್ರಮ್ ಅವರನ್ನು ಇಬ್ಬರು ಟೀಮ್ನ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಅದರಲ್ಲಿ ಇಬ್ಬರು ಕೂಡ ತಮಗೆ ಯಾರು ಬೇಕು ಎನ್ನುವರನ್ನ ಚೂಸ್ ಮಾಡಬೇಕಿತ್ತು. ಆ ಒಂದು ಸಂದರ್ಭದಲ್ಲಿ ರಜತ್ ಕೆಲವೊಬ್ಬರನ್ನ ಓಲೈಸಿದ್ರೆ ಇನ್ನೂ ಕೆಲವೊಬ್ಬರನ್ನ ತ್ರಿವಿಕ್ರಮ್ ಅವರು ತನ್ನ ಪಾರ್ಟಿಗೆ ಕರೆದುಕೊಳ್ಳಲು ಟ್ರೈ ಮಾಡ್ತಾರೆ. ಹಾಗೆ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವರ ಜೊತೆ ಮಾತನಾಡಿ ನನ್ನ ಟೀಮ್ಗೆ ಬಾ ಅಂತ ಹೇಳಿ ನಂತರ ಅಲ್ಲಿಂದ ಮೋಕ್ಷಿತಾ ಅವರ ಹತ್ತಿರ ತ್ರಿವಿಕ್ರಮ್ ಅವರು ಬರ್ತಾರೆ. ಅವರು ಬರೋದನ್ನೇ ಮೋಕ್ಷಿತಾ ಪೈ ನೋಡ್ತಾ ಇರ್ತಾರೆ. ಆದರೆ ಅವರು ಬಂದ ತಕ್ಷಣ ಮೋಕ್ಷಿತಾ ಅವರ ಜೊತೆಗೆ ಹೇಳ್ತಾರೆ, ನೀವು ನನ್ನ ಕಡೆ ಬನ್ನಿ, ನನ್ನ ಟೀಮ್ ಜೊತೆ ಬನ್ನಿ, ನನ್ನ ಟೀಮ್ನಲ್ಲಿ ಆಟ ಆಡಿ ಅಂತ ಕೇಳ್ಕೊಳ್ತಾರೆ. ಇದಕ್ಕೆ ಮೋಕ್ಷಿತಾ ಅವರು ಒಂದೇ ಮಾತಲ್ಲಿ ಇಲ್ಲ, ನಾನು ಆಲ್ರೆಡಿ ಕಮಿಟ್ ಆಗಿದ್ದೇನೆ ಅಂತ ಗಟ್ಟಿಯಾಗಿ ಹೇಳ್ತಾರೆ. ನಾನು ನಿಮ್ಮ ಟೀಮ್ಗೆ ಬರೋದಕ್ಕೆ ಆಗೋದಿಲ್ಲ, ನಾನು ಆಲ್ರೆಡಿ ಕಮಿಟ್ ಆಗಿದ್ದೇನೆ ಅಂತ ನಗುತ್ತಾ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತಾ ಪೈ ಅವರು ಹೇಳಿಕೊಳ್ತಾರೆ. ಇದಾದ ಬಳಿಕ ತ್ರಿವಿಕ್ರಮ್ ಅವರು ಆ ಸ್ಥಳದಲ್ಲಿ ಇರೋದಿಲ್ಲ, ಬೇರೆಯವರನ್ನ ಮಾತನಾಡಿಸೋಕೆ ಹೋಗ್ತಾರೆ. ಆದರೆ ಈ ಒಂದು ವಿಡಿಯೋವನ್ನ ನೀವು ಗಮನಿಸಿದಾಗ ನಿಮಗೆ ತಿಳಿಯುತ್ತೆ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತಾ ಅವರ ಮೇಲೆ ಎಷ್ಟು ಗೌರವ ಇದೆ ಅಂತ. ಹಾಗೆಯೇ ಇದನ್ನ ನೋಡಿದಾಗ ಮೋಕ್ಷಿತಾ ಅವರಿಗೆ ಇನ್ನೂ ಕೂಡ ಕೋಪ ಹಾಗೆಯೇ ಇದೆ ಅಂತ ತಿಳಿಯುತ್ತೆ. ಆದರೆ ಇವರಿಬ್ಬರನ್ನು ಸಾಕಷ್ಟು ಜನ ಲೈಕ್ ಮಾಡ್ತಾ ಇದ್ದಾರೆ. ಇವರಿಬ್ಬರು ತುಂಬಾನೇ ಚೆನ್ನಾಗಿದೆ, ಇವರಿಬ್ಬರ ಪೇರ್ ತುಂಬಾನೇ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಮೋಕ್ಷಿತಾ ತ್ರಿವಿಕ್ರಮ್ ಅಂದ್ರೆ ಅಷ್ಟಾಗಿ ಇಷ್ಟಪಡ್ತಾ ಇಲ್ಲ. ಇಬ್ರು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ಹಾಗೆಯೇ ತ್ರಿವಿಕ್ರಮ್ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಮೋಕ್ಷಿತಾ ಅವರು ಅವರನ್ನ ಸೋಲಿಸಬೇಕು ಅನ್ನುವಂತಹ ಒಂದು ಪ್ರಯತ್ನ ಕೂಡ ಇರಬಹುದೇನೋ, ಮೇ ಬಿ, ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಬಹುದು. ನಿಮಗೆ ಮೋಕ್ಷಿತಾ ಅವರನ್ನ ಎಷ್ಟು ನೀವು ಲೈಕ್ ಮಾಡ್ತೀರಾ, ಜೊತೆಗೆ ತ್ರಿವಿಕ್ರಮ್ ಅವರು ನಿಮಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಲೈಕ್ ಆಗ್ತಾ ಇದ್ದಾರಾ, ಎಲ್ಲವನ್ನ ಕೂಡ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.